ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಿದ್ದ ಜರ್ನಿನ ನಾನು ನಿಮಗೆ ತೋರಿಸ್ದೆ. ಅದಾದಮೇಲೆ ಹೇಗಿರುತ್ತೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಅದ್ರ ವಿಡಿಯೋ ನಾನು ಎಲ್ಲೋ ಕಳ್ಕೊಂಡ್ಬಿಟ್ಟೆ. ಮೊಬೈಲ್ ಏನೋ ಹಾಳಾಗಿರೋದ್ರಿಂದ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಇದ್ದಿದ್ದನ್ನಷ್ಟು ಕಲೆಕ್ಟ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಮಂತ್ರಾಲಯದಲ್ಲಿ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ. ಆ್ಯಕ್ಚುಲಿ ನಾವು ರೂಮ್ ಮಾಡ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಹೋಗಿ ಮುಂಚೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ರೂಮ್ ಬೇಕೇ ಬೇಕು. ಮತ್ತು ಬೇರೆ ಕಡೆಯಿಂದ ಬಂದಿರೋದ್ರಿಂದ ನಮಗೆ ರೂಮ್ ನಿಜವಾಗ್ಲೂ ನೆಸೆಸಿಟಿ ಇರುತ್ತೆ. ಸೊ ಅದಕ್ಕೆ ರೂಮ್ ಮಾಡ್ಕೊಂಡಿದ್ವಿ. ತುಂಬ ಏನು ದೂರ ಇರಲಿಲ್ಲ. ನಾವು ರೂಮ್ ಮಾಡ್ಕೊಂಡಿದ್ದು ಬ್ಯಾಕ್ ಸೈಡೇ ದೇವಸ್ಥಾನ ಇದ್ದಿದ್ದು. ಸೊ ವಾಕೇಬಲ್ ಅಂದರೆ ತುಂಬ ಹತ್ರ ಇತ್ತು. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕೂಡ ತುಂಬ ದೇವ್ರನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಮಂತ್ರಾಲಯನ. ಸೊ ನಮಗೂ ತುಂಬ ಖುಷಿ ಇದೆ. ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಒಳಗೆಲ್ಲ ಅಂತ. ಇದೇ ಮಂತ್ರಾಲಯದ ಎಂಟ್ರೆನ್ಸು. ಆಲ್ಮೋಸ್ಟ್ ಎಲ್ಲ ಫೋಟೋದಲ್ಲೂ ನೋಡಿದ್ದೀವಿ. ಮಂತ್ರಾಲಯ ಹೋದವರೆಲ್ಲ ಇಲ್ಲಿ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸಿರ್ತಾರೆ. ಸೊ ಅಲ್ಲಿಂದ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ದೇವ್ರ ದರ್ಶನ ಮಾಡೋದಕ್ಕೆ. ನೋಡೋಣ ಹೇಗೆ ಆಗುತ್ತೆ ದರ್ಶನ ಅಂತ. ನಾವು ಹೋದಾಗ ತುಂಬ ಏನು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡಿ ಬರ್ಬೋದಾಗಿತ್ತು. ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕೇನೋ ಅಂತ. ಸೊ ಆ ಥರದ್ದೇನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಬೇಗನೆ ದರ್ಶನ ಆಯಿತು. ಇಷ್ಟು ಬೇಗ ಆಯಿತಾ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಮತ್ತೆ 2ನೇ ಸಲ ಹೋಗ್ತಿರೋದು. ಅವ್ರು ನಮಗಿಂತ ಮುಂಚೆ ಒಂದು ಸಲ ಹೋದರು. ಇದು 2ನೇ ಸಲ ದರ್ಶನ ಅವ್ರದ್ದು. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಣ ಅಂತಲೇ ಹೋಗ್ತಾ ಇದ್ದೆ ಮೊಬೈಲ್ ಇಟ್ಕೊಂಡು. ಅಲ್ಲೊಬ್ಬರು ಪುರೋಹಿತರು ಹೇಳಿದ್ರು ಮೊಬೈಲ್ ಕಿತ್ತು ಉಂಡಿಗೆ ಹಾಕ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಮತ್ತೇನು ತೊಗೊಳಕ್ಕೆ ಹೋಗಲಿಲ್ಲ, ಅಲ್ಲೇ ಆಫ್ ಮಾಡಿ ದೇವ್ರ ದರ್ಶನ ಚೆನ್ನಾಗಾಯಿತು. ಮುಗಿಸ್ಕೊಂಡಿದ್ದು ಹೊರಗಡೆ ಬಂದಿರೋದು. ಎಷ್ಟು ಚೆನ್ನಾಗಾಯಿತು ಅಂದರೆ ನೆಮ್ಮದಿಯಾಗಿ ಆರಾಮಾಗಾಯಿತು. ಈಗ ದೂಕೋದು ಮಾಡೋದು ಆ ಥರದ್ದು ಏನೂ ಇರಲಿಲ್ಲ. ರಶ್ಶು ಇಲ್ದಿದ್ದ ಕಾರಣ ನಮಗೆ ನೀಟಾಗಿ ದರ್ಶನ ಆಯಿತು. ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ನಾನು ನನ್ನ ಹಸ್ಬೆಂಡ್ನ ಮತ್ತು ನನ್ನ ಚೆರಿನ ಹುಡುಕ್ತಾ ಇದ್ದೀನಿ. ಎಲ್ಲೋದ್ರು ಅಂತ ಸಿಗ್ತಾನೆ ಇಲ್ಲ. ನಾನು ನೋಡ್ತಾ ಇದ್ದೀನಿ. ನಾನು ನನ್ನ ಮಗಳು, ದೊಡ್ಡ ಮಗಳು ಒಂದು ಕಡೆ ಆಗಿಬಿಟ್ವಿ. ಅವಳು ಚಿಕ್ಕ ಮಗಳು ಒಂದು ಕಡೆ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಪ್ರಸಾದ ತೊಗೊಳಕ್ಕೆ ನಿಂತಿದ್ದಾರೆ ಅಂತ. ಕಾರ್ತಿಕ್ ಪಾಪು ಇಲ್ಲಿ ಚೆರಿಯಲ್ಲೇ ತೋರ್ಸು. ಎಲ್ಲಿ ಸಂದಿಲ್ ಇದೆಯಲ್ಲ. ಒಳಗೂ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ, ಪ್ರಶಾಂತವಾಗಿದೆ. ಆರಾಮಾಗಿ ಕುತ್ಕೊಂಡು ಧ್ಯಾನ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ದೊಡ್ಡದಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗಿದ್ದೆ ನನಗೊಂದು ರೀತಿ ಖುಷಿ. ಒಂಥರ ತಡೆಯೋಕ್ಕಾಗ್ತಾಯಿಲ್ಲ. ಆ ಖುಷಿನ ಹೆಂಗೆ ಹೇಳೋದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾವು ದರ್ಶನ ಎಲ್ಲ ಮುಗಿಸಾಯಿತು. ದರ್ಶನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯೂವಲ್ಲಿ ನಿಂತಿರೋದು ಏನಕ್ಕಪ್ಪ ಅಂದರೆ ಪ್ರಸಾದಕ್ಕೋಸ್ಕರ. ಸೊ ದರ್ಶನ ಬೇಗ ಆಗೋಯಿತು. ಪ್ರಸಾದಕ್ಕೆ ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಮಕ್ಕಳೆಲ್ಲ ಅಳಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ದೇವ್ರ ಪ್ರಸಾದ ಮಾಡಾದ್ಮೇಲೆ ನಾವು ರೂಮಿಗೆ ಬಂದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ. ಇವಾಗ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿದು ಯಾವ್ದಾರ ಸ್ಟ್ಯಾಚ್ಯೂ ಆ ಥರ ಫೋಟೋ ಏನಾದ್ರು ಇದ್ದರೆ ತೊಗೊಂಬರೋಣ ಕೊಡೋದಕ್ಕೆ ಅಂತ ಹೇಳಿ.
ಹೋಗ್ತಾ ಇದ್ದೀವಿ. ತೊಗೊಂಡಾಯಿತು ರಾಘವೇಂದ್ರ ಸ್ವಾಮಿ ಫೋಟೋಸ್ ಎಲ್ಲ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ರೂಮ್ಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಒಂದನ್ನು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಫೋಟೋ ನಾವು ತೊಗೊಂಡಿರೋದು ಎಲ್ರಿಗೂ ಕೊಡಲಿಕ್ಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ರೂಮಿಗೆಲ್ಲ ಬಂದಮೇಲೆ ಪ್ಯಾಕ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಹೊರಡೋಕ್ಕೆ. ಇನ್ನೇನು ಟೈಮ್ ಆಗಿಬಿಡುತ್ತೆ, ಮತ್ತೆ ನಾವು ಮೈಸೂರು ಬರಬೇಕು. ಸೊ ನೈಟೆಲ್ಲ ಜರ್ನಿ ಮಾಡಬೇಕು. ಟ್ರೈನ್ದು ಟೈಮಿಂಗ್ಸ್ ಬಂದುಬಿಟ್ಟು ನಮಗೆ 7:30 ಅಷ್ಟೊತ್ತಿಗೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ನಾವು ಅಲ್ಲಿ ಹೋಗ್ತವಲ್ಲ, ಅಲ್ಲೇ ಒಂದು ಟಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅವರೇ ಒಂದು ಅಕ್ಕಪಕ್ಕ ಪ್ಲೇಸಸ್ ತೋರಿಸ್ತೀನಿ ಅಂದಿದ್ದಾರೆ. ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಪ್ಲೇಸ್ ಯಾರು ನೋಡ್ಬೋದಲ್ಲ ಅಂತ. ಅವ್ರು ಯಾವ್ಯಾವ ಪ್ಲೇಸ್ ತೋರಿಸ್ತಾರೆ ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಮುಂಚೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.